ಒಂದು ದಿನ ಒಬ್ಬ ಮನುಷ್ಯ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ನಡೆದು ಬರ್ತಾನೆ. ಅವನ ಹತ್ರ ಹಣ ಇಲ್ಲ, ಕನೆಕ್ಷನ್ಸ್ ಇಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ. ಆದ್ರೆ ಒಂದೇ ಒಂದು ಜಿನಿಸಿದೆ, ಅವನಿಗೆ ಸಿಸ್ಟಮ್ ಹೇಗೆ ಕೆಲಸ ಮಾಡ್ತದೆ ಅಂತ ಗೊತ್ತು. ಅದೇ ಜ್ಞಾನ ಉಪಯೋಗಿಸಿ ಅವನು ಕೇವಲ ಕೆಲವೇ ವರ್ಷಗಳಲ್ಲಿ 5,000 ಕೋಟಿ ರೂಪಾಯಿ ಮಾಡ್ತಾನೆ. ಇಡೀ ದೇಶದ ಸ್ಟಾಕ್ ಮಾರ್ಕೆಟ್ ಅವನ ಕೈಯಲ್ಲಿ ನಡೆಯಿತು. ಬ್ಯಾಂಕ್ಸ್ ಅವನ ಮುಂದೆ ತಲೆ ಬಾಗ್ತಿದ್ದವು, ಪಾಲಿಟಿಷಿಯನ್ಸ್ ಅವನ ಫೋನ್ ಕಾಲ್ ತಕೊಳ್ತಿದ್ರು. ಆದರೆ ಇದೆಲ್ಲ ಒಂದು ದಿನ ಒಡೆದು ಹೋಯಿತು. ಹೇಗೆ, ಯಾಕೆ ಮತ್ತು ಅವನ ಈ ಯಾತ್ರೆಯಿಂದ ನೀವು ಇವತ್ತು ಏನು ಕಲಿಬಹುದು, ಅದನ್ನ ಇವತ್ತು ನಾನು ಒಡೆದು ಹೇಳ್ತೇನೆ. ಸ್ವಾಗತ. ಇವತ್ತಿನ ವಿಡಿಯೋ ಒಂದು ಆರ್ಡಿನರಿ ಸ್ಟೋರಿ ಅಲ್ಲ, ಇದು ಇಂಡಿಯಾ ನೋಡಿದ ಅತ್ಯಂತ ದೊಡ್ಡ ಫೈನಾನ್ಷಿಯಲ್ ಮೈಂಡ್ ಒಬ್ಬನ ಕಥೆ. ಒಬ್ಬ ಹುಡುಗ ರಾಜ್ಕೋಟ್ನಿಂದ ಬಾಂಬೆಗೆ ಬರ್ತಾನೆ. ಚಾಲ್ನಲ್ಲಿ ಇದ್ದ ಹೊಟ್ಟೆ ತುಂಬಾ ತಿನ್ನಕ್ಕೆ ಆಗ್ತಿರ್ಲಿಲ್ಲ. ಆದರೆ ಆ ಹುಡುಗ ಹರ್ಷದ್ ಮೆಹ್ತಾ ಒಂದು ದಿನ ಬಾಂಬೆನಿ ಸಿ ಫೇಸಿಂಗ್ ಪೆಂಟ್ ಹೌಸ್ನಲ್ಲಿ 15,000 ರೂಪಾಯಿ ಬೆಲೆಯ ಟೊಯೋಟಾ ಲೆಕ್ಸಸ್ ಓಡಿಸ್ತಾ ಇರ್ತಾನೆ. 5 ಕೋಟಿ ರೂಪಾಯಿ ಮನೆ, 27 ಕೋಟಿ ರೂಪಾಯಿ ಕ್ರಿಕೆಟ್ ಗ್ರೌಂಡ್, ಇದೆಲ್ಲ ಅವನ ಆಸ್ತಿ ಆಗ್ತದೆ. ಆದರೆ ನಾನು ಇಲ್ಲಿ ಅವನ ಲೈಫ್ ಸ್ಟೋರಿ ಹೇಳಕ್ಕೆ ಬಂದಿಲ್ಲ. ನಾನು ಹೇಳ್ತೇನೆ ಆ ಸೀರೀಸ್ನಲ್ಲಿ ಇರೋ ಸ್ಪೆಸಿಫಿಕ್ ಸೀನ್ಸ್, ಅದರ ಹಿಂದಿರೋ ಬಿಸ್ನೆಸ್ ಲಾಜಿಕ್, ಮತ್ತು ನೀವು ಅದನ್ನ ಲೀಗಲ್ ಆಗಿ ಇವತ್ತು ಯೂಸ್ ಮಾಡೋ ಹಾಗೆ ರೆಡಿಯಾಗಿ. ಯಾಕೆಂದ್ರೆ ಇನ್ನು ಮುಂದೆ ನೀವು ಮನಿಯನ್ನ ಬೇರೆ ಥರ ನೋಡ್ತೀರಿ. ಹರ್ಷದ್ ಮೆಹ್ತಾ ಬಾಂಬೆಗೆ ಮೊದಲು ಬಂದಾಗ ಅವನ ಹತ್ರ ಏನೂ ಇರಲಿಲ್ಲ. ಅವನು ಮಾಡಿದ ಮೊದಲ ಕೆಲಸ ಏನ್ ಗೊತ್ತಾ? ಡೈಮಂಡ್ ಮಾರೋದು, ರೆಡಿಮೇಡ್ ಕ್ಲೋತ್ಸ್ ಮಾರೋದು ಮತ್ತು ಸಿಮೆಂಟ್ ಮಾರೋದು. ಒಬ್ಬ ಆರ್ಡಿನರಿ ಸೇಲ್ಸ್ ಮ್ಯಾನ್. ಆದರೆ ಈ ಹೊತ್ತಲ್ಲಿ ಅವನು ಒಂದು ಮಹತ್ವದ ವಿಷಯ ಅಬ್ಸರ್ವ್ ಮಾಡ್ತಾ ಇದ್ದ. ಯಾರು ಹಣ ಮಾಡ್ತಾ ಇದ್ರು, ಯಾಕೆ ಮಾಡ್ತಾ ಇದ್ರು ಮತ್ತು ಹೇಗೆ ಮಾಡ್ತಾ ಇದ್ರು ಅಂತ. ಸೀರೀಸ್ನಲ್ಲಿ ಒಂದು ಸೀನ್ ಇದೆ. ಹರ್ಷದ್ ಒಂದು ಸ್ಟಾಕ್ ಬ್ರೋಕರ್ ಮನೆಯಲ್ಲಿ ಡೆಲಿವರಿ ಬಾಯ್ ಥರ ಕೆಲಸ ಮಾಡ್ತಾ ಇರ್ತಾನೆ. ಆ ಬ್ರೋಕರ್ ತನ್ನ ಫೋನ್ನಲ್ಲಿ 10 ಲಕ್ಷ ರೂಪಾಯಿರ ಟ್ರೇಡ್ ಮಾಡ್ತಾನೆ. ಒಂದೇ ಒಂದು ಕಾಲ್, 5 ನಿಮಿಷ, 10 ಲಕ್ಷ ರೂಪಾಯಿ. ಆ ಕ್ಷಣ ಹರ್ಷದ್ನ ಮನಸ್ಸು ಬದಲಾಯಿತು. ಅವನಿಗೆ ತಿಳಿಯಿತು, ಕಠಿಣ ಪರಿಶ್ರಮ ಮಾತ್ರ ಸಾಲದು, ಸರಿಯಾದ ಸ್ಥಳದಲ್ಲಿ ಇರಬೇಕು. ಇಲ್ಲಿರೋ ಬಿಸ್ನೆಸ್ ಲೆಸನ್ ಏನು? ನೀವು ಯಾವ ಕ್ಷೇತ್ರದಲ್ಲಿ ಇದ್ದೀರಿ ಅನ್ನೋದು ನೀವು ಎಷ್ಟು ಕಷ್ಟಪಡ್ತೀರಿ ಅನ್ನೋದಕ್ಕಿಂತ ಮುಖ್ಯ. ನೀವು 500 ರೂಪಾಯಿ ಮಾಡ್ಲಿಕ್ಕೆ 8 ಗಂಟೆ ಕೆಲಸ ಮಾಡ್ತೀರಿ, ಆದರೆ ಇನ್ಯಾರೋ 5 ಲಕ್ಷ ರೂಪಾಯಿ ಮಾಡ್ಲಿಕ್ಕೆ 5 ನಿಮಿಷ ಕಾಲ್ ಮಾಡ್ತಾರೆ. ಡಿಫರೆನ್ಸ್ ಏನು? ಲೆವರೇಜ್. ಸರಿಯಾದ ಸ್ಥಳ, ಸರಿಯಾದ ಸಿಸ್ಟಮ್, ಸರಿಯಾದ ಜ್ಞಾನ. ಹರ್ಷದ್ ಮಾಡಿದೇನು? ಅವನು ತಕ್ಷಣ ಸ್ಟಾಕ್ ಬ್ರೋಕಿಂಗ್ ಕಲಿಯಲು ಅವನು ಸ್ಟಾಕ್ ಬ್ರೋಕರ್ ಆದ. ಅಲ್ಲಿ ಲೆವರೇಜ್ ಇತ್ತು. ನೀವು ಸಹ ನಿಮ್ ಫೀಲ್ಡ್ನಲ್ಲಿ ಲೆವರೇಜ್ ಪಾಯಿಂಟ್ ಹುಡುಕಿ. ಅದೇ ಮೊದಲ ಸ್ಟೆಪ್. ಆದ್ರೆ ಇಲ್ಲೇ ಕಥೆ ನಿಲ್ಲದು. ಅವನ ಮುಂದಿನ ಮೂವ್ ಇನ್ನೂ ಚಾಲಾಕಿಯಾಗಿತ್ತು. ಹರ್ಷದ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಕೆಲಸ ಮಾಡ್ತಾ ಒಂದು ಮಹತ್ವದ ವಿಷಯ ಕಲಿತ. ಆ ಕಾಲದಲ್ಲಿ ಶೇರ್ಸ್ ಖರೀದಿ ಮಾರಾಟ ಆದ ನಂತರ ಸೆಟಲ್ಮೆಂಟ್ ಆಗ್ಲಿಕ್ಕೆ 15 ದಿನ ಬೇಕಾಗ್ತಿತ್ತು. ಅಂದ್ರೆ ನೀವು ಇವತ್ತು ಶೇರ್ಸ್ ಮಾರಿದ್ರೆ 15 ದಿನ ನಂತರ ಹಣ ಬರ್ತಿತ್ತು. ಆ 15 ದಿನ ಮಧ್ಯೆ ಹಣ ಯಾರ ಕೈಲಿ ಇರ್ತದೆ? ಬ್ಯಾಂಕ್ಸ್ನಲ್ಲಿ. ಹರ್ಷದ್ ಇದನ್ನ ನೋಡಿ ಒಂದು ಪ್ರಶ್ನೆ ಕೇಳಿದ. ಆ 15 ದಿನ ಆ ಹಣ ಐಡಲ್ ಆಗಿ ಯಾಕಿರ್ಬೇಕು? ಅವನು ಬ್ಯಾಂಕ್ಸ್ ಜೊತೆ ಒಂದು ಡೀಲ್ ಮಾಡ್ದ. ಬ್ಯಾಂಕ್ಸ್ಗೆ ಗವರ್ಮೆಂಟ್ ಸೆಕ್ಯೂರಿಟೀಸ್ನ ಸೆಲ್ ಮಾಡ್ತೇನೆ, ಅದರ ಬದಲಾಗಿ ನನಗೆ ಶಾರ್ಟ್ ಟರ್ಮ್ ಲೋನ್ ಕೊಡಿ, 15 ದಿನ ನಂತರ ಸೆಕ್ಯೂರಿಟೀಸ್ ವಾಪಸ್ ತಕ್ಕೊಳ್ಳಿ ಅಂದ. ಇದನ್ನ ರೆಡಿ ಫಾರ್ವರ್ಡ್ ಡೀಲ್ ಅಂತ ಕರೆಯುತ್ತಾರೆ. ಇದು ಟೆಕ್ನಿಕಲಿ ಲೀಗಲ್ ಆಗಿತ್ತು ಆ ಕಾಲಕ್ಕೆ. ಆದರೆ ಹರ್ಷದ್ ಅದನ್ನ ಒಂದು ಎಕ್ಸ್ಟ್ರಾ ಆರ್ಡಿನರಿ ಸ್ಕೇಲ್ನಲ್ಲಿ ಬಳಸಿದ. ಸೀರೀಸ್ನಲ್ಲಿ ಆ ಸೀನ್ ನೋಡಿ. ಹರ್ಷದ್ ಒಂದು ಬ್ಯಾಂಕ್ ಅಧಿಕಾರಿಯ ಮುಂದೆ ಕೂತು ಹೇಳ್ತಾನೆ, ನೀವು ನನಗೆ ಹಣ ಕೊಡಿ, ನಾನು ಶೇರ್ಸ್ ಮಾರ್ಕೆಟ್ ಮೇಲೆ ಹಾಕ್ತೇನೆ, ಶೇರ್ಸ್ ಬೆಲೆ ಏರ್ತದೆ, ನೀವು ಪ್ರಾಫಿಟ್ ಮಾಡ್ತೀರಿ, ನಾನು ಪ್ರಾಫಿಟ್ ಮಾಡ್ತೇನೆ. ಆ ಬ್ಯಾಂಕ್ ಅಧಿಕಾರಿ ಮೊದಲು ಹಿಂಜರಿತಾನೆ. ಆದ್ರೆ ಹರ್ಷದ್ ಅವನಿಗೆ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ತೋರಿಸ್ತಾನೆ. 100 ರೂಪಾಯಿ ಇನ್ವೆಸ್ಟ್ ಮಾಡಿ 15 ದಿನಕ್ಕೆ 115 ರೂಪಾಯಿ ಮಾಡಬಹುದು ಅಂತ. ಆ ಕ್ಯಾಲ್ಕುಲೇಷನ್ ನೋಡಿ ಬ್ಯಾಂಕ್ ಒಪ್ಕೊಳ್ಳುತ್ತೆ. ಇದರ ಬಿಸ್ನೆಸ್ ಲಾಜಿಕ್ ಅದ್ಭುತ. ಹರ್ಷದ್ ಮಾಡಿದ್ದು ಏನು ಅಂದ್ರೆ ಅದರ್ ಪೀಪಲ್ಸ್ ಮನಿ ಅಂದ್ರೆ OPM ಉಪಯೋಗಿಸಿ ಶ್ರೀಮಂತ ಆದ. ಅವನ ಸ್ವಂತ ಹಣ ಬಹಳ ಕಡಿಮೆ, ಆದರೆ ಬ್ಯಾಂಕ್ಸ್ನ ಹಣ ಬಳಸಿ ದೊಡ್ಡ ಆಟ ಆಡಿದ. ಇದೇ ಲೆವರೇಜ್ನ ಅಲ್ಟಿಮೇಟ್ ಫಾರ್ಮ್. ಈ ಲೆಸನ್ ಲೀಗಲ್ ಆಗಿ ಹೇಗೆ ಬಳಸಬೇಕು? ಬಿಸ್ನೆಸ್ನಲ್ಲಿ OPM ಕಾನ್ಸೆಪ್ಟ್ ತುಂಬಾ ಪವರ್ಫುಲ್. ಉದಾಹರಣೆಗೆ, ನೀವು 10 ಲಕ್ಷ ರೂಪಾಯಿ ಕೊಟ್ಟು ಒಂದು ಮನೆ ಖರೀದಿಸ್ತೀರಿ. ಬ್ಯಾಂಕ್ 40 ಲಕ್ಷ ರೂಪಾಯಿ ಲೋನ್ ಕೊಡ್ತದೆ. ಅಂದ್ರೆ 50 ಲಕ್ಷ ರೂಪಾಯಿರ ಅಸೆಟ್ ನೀವು 10 ಲಕ್ಷ ರೂಪಾಯಿ ಅಲ್ಲಿ ಕಂಟ್ರೋಲ್ ಮಾಡ್ತೀರಿ. ಇದೇ OPM. ಸ್ಟಾರ್ಟ್ಅಪ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಕೆಲಸ ಮಾಡ್ತಾ ಒಂದು ಮಹತ್ವದ ವಿಷಯ ಕಲಿತ. ಆ ಕಾಲದಲ್ಲಿ ಶೇರ್ಸ್ ಖರೀದಿ ಮಾರಾಟ ಆದ ನಂತರ ಸೆಟಲ್ಮೆಂಟ್ ಆಗ್ಲಿಕ್ಕೆ 15 ದಿನ ಬೇಕಾಗ್ತಿತ್ತು. ಅಂದ್ರೆ ನೀವು ಇವತ್ತು ಶೇರ್ಸ್ ಮಾರಿದ್ರೆ 15 ದಿನ ನಂತರ ಹಣ ಬರ್ತಿತ್ತು. ಆ 15 ದಿನ ಮಧ್ಯೆ ಹಣ ಯಾರ ಕೈಲಿ ಇರ್ತದೆ? ಬ್ಯಾಂಕ್ಸ್ನಲ್ಲಿ. ಹರ್ಷದ್ ಇದನ್ನು ನೋಡಿ ಒಂದು ಪ್ರಶ್ನೆ ಕೇಳಿದ.
ಆ 15 ದಿನ ಆ ಹಣ ಐಡಲ್ ಆಗಿ ಯಾಕೆ ಇರಬೇಕು? ಅವನು ಬ್ಯಾಂಕ್ಸ್ ಜೊತೆ ಒಂದು ಡೀಲ್ ಮಾಡ್ದ. ಬ್ಯಾಂಕ್ಸ್ಗೆ ಗವರ್ಮೆಂಟ್ ಸೆಕ್ಯೂರಿಟೀಸ್ನ ಸೆಲ್ ಮಾಡ್ತೇನೆ, ಅದರ ಬದಲಾಗಿ ನನಗೆ ಶಾರ್ಟ್ ಟರ್ಮ್ ಲೋನ್ ಕೊಡಿ, 15 ದಿನ ನಂತರ ಸೆಕ್ಯೂರಿಟೀಸ್ ವಾಪಸ್ ತಕ್ಕೊಳ್ಳಿ ಅಂತ. ಇದನ್ನ ರೆಡಿ ಫಾರ್ವರ್ಡ್ ಡೀಲ್ ಅಂತ ಕರೀತಾರೆ. ಇದು ಟೆಕ್ನಿಕಲಿ ಲೀಗಲ್ ಆಗಿತ್ತು ಆ ಕಾಲಕ್ಕೆ. ಆದರೆ ಹರ್ಷದ್ ಅದನ್ನ ಒಂದು ಎಕ್ಸ್ಟ್ರಾರ್ಡಿನರಿ ಸ್ಕೇಲ್ನಲ್ಲಿ ಬಳಸಿದ. ಸೀರೀಸ್ನಲ್ಲಿ ಆ ಸೀನ್ ನೋಡಿ. ಹರ್ಷದ್ ಒಂದು ಬ್ಯಾಂಕ್ ಅಧಿಕಾರಿಯ ಮುಂದೆ ಕೂತು ಹೇಳ್ತಾನೆ, ನೀವು ನನಗೆ ಹಣ ಕೊಡಿ, ನಾನು ಶೇರ್ಸ್ ಮಾರ್ಕೆಟ್ ಮೇಲೆ ಹಾಕ್ತೇನೆ, ಶೇರ್ಸ್ ಬೆಲೆ ಏರ್ತದೆ, ನೀವು ಪ್ರಾಫಿಟ್ ಮಾಡ್ತೀರಿ, ನಾನು ಪ್ರಾಫಿಟ್ ಮಾಡ್ತೇನೆ. ಆ ಬ್ಯಾಂಕ್ ಅಧಿಕಾರಿ ಮೊದಲು ಹಿಂಜರಿತಾನೆ. ಆದರೆ ಹರ್ಷದ್ ಅವನಿಗೆ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ತೋರಿಸ್ತಾನೆ. 100 ರೂಪಾಯಿ ಇನ್ವೆಸ್ಟ್ ಮಾಡಿ 15 ದಿನಕ್ಕೆ 115 ರೂಪಾಯಿ ಮಾಡಬಹುದು ಅಂತ. ಆ ಕ್ಯಾಲ್ಕುಲೇಷನ್ ನೋಡಿ ಬ್ಯಾಂಕ್ ಒಪ್ಕೊಳ್ಳುತ್ತೆ. ಇದರ ಬಿಸ್ನೆಸ್ ಲಾಜಿಕ್ ಅದ್ಭುತ. ಹರ್ಷದ್ ಮಾಡಿದ್ದು ಏನು ಅಂದ್ರೆ, ಅದರ್ ಪೀಪಲ್ಸ್ ಮನಿ ಅಂದ್ರೆ OPM ಉಪಯೋಗಿಸಿ ಶ್ರೀಮಂತ ಆದ. ಅವನ ಸ್ವಂತ ಹಣ ಬಹಳ ಕಡಿಮೆ, ಆದರೆ ಬ್ಯಾಂಕ್ಸ್ನ ಹಣ ಬಳಸಿ ದೊಡ್ಡ ಆಟ ಆಡಿದ. ಇದೇ ಲೆವರೇಜ್ನ ಅಲ್ಟಿಮೇಟ್ ಫಾರ್ಮ್. ಈ ಲೆಸನ್ ಲೀಗಲ್ ಆಗಿ ಹೇಗೆ ಬಳಸಬೇಕು? ಬಿಸ್ನೆಸ್ಲಿ OPM ಕಾನ್ಸೆಪ್ಟ್ ತುಂಬಾ ಪವರ್ಫುಲ್. ಉದಾಹರಣೆಗೆ, ನೀವು 10 ಲಕ್ಷ ರೂಪಾಯಿ ಕೊಟ್ಟು ಒಂದು ಮನೆ ಖರೀದಿಸ್ತೀರಿ. ಬ್ಯಾಂಕ್ 40 ಲಕ್ಷ ರೂಪಾಯಿ ಲೋನ್ ಕೊಡ್ತದೆ. ಅಂದ್ರೆ 50 ಲಕ್ಷ ರೂಪಾಯಿರ ಆಸೆಟ್ ನೀವು 10 ಲಕ್ಷ ರೂಪಾಯಿ ಅಲ್ಲಿ ಕಂಟ್ರೋಲ್ ಮಾಡ್ತೀರಿ. ಇದೇ OPM. ಸ್ಟಾರ್ಟ್ಅಪ್ಲಿ VC ಫಂಡಿಂಗ್ ತಕ್ಕೊಳ್ಳೋದು ಸಹ OPM. ಫ್ರಾಂಚೈಸ್ ಮಾದರಿನಲ್ಲಿ ಫ್ರಾಂಚೈಸ್ ಫೀ ಬಳಸಿ ಎಕ್ಸ್ಪ್ಯಾಂಡ್ ಆಗೋದು ಸಹ OPM. ಹರ್ಷದ್ 1991-92 ಸಮಯದಲ್ಲಿ ಹರ್ಷದ್ ಮೇಹ್ತಾ BSE ಸೆನ್ಸೆಕ್ಸ್ ಅನ್ನು 1000ದಿಂದ 4500ಕ್ಕೆ ಏರಿಸಿದ. ಇದು ಒಂದೇ ವರ್ಷದಲ್ಲಿ 350% ಏರಿಕೆ. ಇದು ಹೇಗೆ ಸಾಧ್ಯ ಆಯಿತು? ಸೀರೀಸ್ನಲ್ಲಿ ಒಂದು ಕ್ರಿಟಿಕಲ್ ಸೀನ್ ಇದೆ. ಹರ್ಷದ್ ತನ್ನ ಟೀಮ್ ಜೊತೆ ಕೂತಿರ್ತಾನೆ. ಅವನು ಒಂದು ಸ್ಪೆಸಿಫಿಕ್ ಸ್ಟಾಕ್ ACC ಅಸೋಸಿಯೇಟೆಡ್ ಸಿಮೆಂಟ್ ಕಂಪನೀಸ್ ಆರಿಸ್ಕೊಳ್ತಾನೆ. ಆ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇತ್ತು. ಅವನು ಆ ಸ್ಟಾಕ್ ಮ್ಯಾಸಿವ್ ಆಗಿ ಖರೀದಿ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅದರ ಬೆಲೆ 200 ರೂಪಾಯಿಂದ 9000 ರೂಪಾಯಿಗೆ ಹೋಯಿತು. ಆಮೇಲೆ ಏನಾಯ್ತು ಗೊತ್ತಾ? ಜನ ಅದನ್ನ ನೋಡಿದ್ರು. ಹರ್ಷದ್ ಖರೀದಿ ಮಾಡ್ತಿದ್ದಾನೆ ಅಂದ್ರೆ ಅದು ಏರ್ತದೆ ಅಂತ ಎಲ್ಲರೂ ಓಡೋಡಿ ಆ ಸ್ಟಾಕ್ ತಕ್ಕೊಂಡ್ರು. ಡಿಮಾಂಡ್ ಏರಿತು, ಪ್ರೈಸ್ ಏರಿತು. ಹರ್ಷದ್ ಇನ್ನಷ್ಟು ತಕ್ಕೊಂಡ. ಇದು ಒಂದು ಸೆಲ್ಫ್ ಫುಲ್ಫಿಲ್ಲಿಂಗ್ ಪ್ರಾಫೆಸಿ ಆಯಿತು. ಸೀರೀಸ್ನಲ್ಲಿ ಒಂದು ಡೈಲಾಗ್ ಇದೆ. ಹರ್ಷದ್ ಹೇಳ್ತಾನೆ, ಯಾವ ಸ್ಟಾಕ್ ಖರೀದಿ ಮಾಡಬೇಕು ಅಂತ ಮಾರ್ಕೆಟ್ ನನ್ನ ನೋಡ್ತದೆ, ನಾನು ಹೋದ ಕಡೆ ಮಾರ್ಕೆಟ್ ಬರ್ತದೆ. ಇದು ಬ್ರವಾದೋ ಅಲ್ಲ, ಇದು ಫ್ಯಾಕ್ಟ್ ಆಗಿತ್ತು. ಅವನ ರೆಪ್ಯುಟೇಷನ್ ಇಟ್ ಸೆಲ್ಫ್ ಒಂದು ಆಸೆಟ್ ಆಗಿತ್ತು. ಈ ಕಾನ್ಸೆಪ್ಟ್ ಅನ್ನ ಪರ್ಸೆಪ್ಷನ್ ಕ್ರಿಯೇಟ್ಸ್ ರಿಯಾಲಿಟಿ ಅಂತ ಬಿಸ್ನೆಸ್ನಲ್ಲಿ ಕರೀತಾರೆ. ಮತ್ತು ಇದು ಲೀಗಲ್ ಆಗಿ ಅನೇಕ ಕಡೆ ಕೆಲಸ ಮಾಡ್ತದೆ. ಉದಾಹರಣೆ ನೋಡಿ, ಒಂದು ರೆಸ್ಟೋರೆಂಟ್ನಲ್ಲಿ ಯಾವಾಗಲೂ ಕ್ಯೂ ಇದ್ರೆ ಜನ ಅದು ಒಳ್ಳೆಯದು ಅಂತ ಅಸ್ಯೂಮ್ ಮಾಡ್ತಾರೆ. ಆ ಕ್ಯೂ ಅದರ ಮಾರ್ಕೆಟಿಂಗ್ ಆಗ್ತದೆ. ಅದೇ ಹರ್ಷದ್ ಮಾಡಿದ್ದು. ಅವನ ಪ್ರೆಸೆನ್ಸ್ ಒಂದು ಸಿಗ್ನಲ್ ಆಗಿತ್ತು. ಒಂದು ಸ್ಟಾರ್ಟ್ಅಪ್ ಶಾರ್ಕ್ ಟ್ಯಾಂಕ್ನಲ್ಲಿ ಬಂದ ಮೇಲೆ ಅದರ ವ್ಯಾಲ್ಯೂ 10x ರೂಪಾಯಿ ಆಗ್ತದೆ. ಯಾಕೆಂದ್ರೆ ಒಬ್ಬ ಕ್ರೆಡಿಬಲ್ ಪರ್ಸನ್ ಅಸೋಸಿಯೇಷನ್ ಕೊಟ್ಟಿದ್ದಾರೆ. ಇದೇ ಪರ್ಸೆಪ್ಷನ್ ಪವರ್. ನಿಮ್ಮ ಬಿಸ್ನೆಸ್ನಲ್ಲಿ ಇದನ್ನ ಹೇಗೆ ಬಳಸಬಹುದು? ನಿಮ್ಮ ಬ್ರ್ಯಾಂಡ್ ಜೊತೆ ಕ್ರೆಡಿಬಲ್ ನೇಮ್ ಅಸೋಸಿಯೇಟ್ ಮಾಡಿ. 1 ಕೋಟಿ ರೂಪಾಯಿರ ಕೊಲಾಬರೇಷನ್ ಮಾಡಲಿಕ್ಕೆ 1 ಕೋಟಿ ರೂಪಾಯಿ ಖರ್ಚು ಮಾಡಬೇಡಿ. ಒಂದು ನೋನ್ ಪರ್ಸನ್ನ ಟೆಸ್ಟಿಮೋನಿಯಲ್, ಒಂದು ಫೀಚರ್ ಸಿಕ್ಕಾಗ ಅದನ್ನ ಪ್ರಾಮಿನೆಂಟ್ಲಿ ಡಿಸ್ಪ್ಲೇ ಮಾಡಿ. ಸೋಷಿಯಲ್ ಪ್ರೂಫ್ ಇಸ್ ಕರೆನ್ಸಿ. ಆದರೆ ಇಲ್ಲೇ ಒಂದು ವಾರ್ನಿಂಗ್ ಇದೆ. ಹರ್ಷದ್ ಮಾಡಿದ ಮಿಸ್ಟೇಕ್ ಏನ್ ಗೊತ್ತಾ? ಅವನು ಪ್ರೈಸ್ ಏರಿಸ್ತಾ, ಆದರೆ ಫಂಡಮೆಂಟಲ್ ವ್ಯಾಲ್ಯೂ ಏರಿಸಲಿಲ್ಲ. ಇದು ಸೀರೀಸ್ ಅಂದ್ರೆ ಅತ್ಯಂತ ಟೆಕ್ನಿಕಲಿ ಕಾಂಪ್ಲೆಕ್ಸ್ ಮತ್ತು ಸೈಮಲ್ಟೇನಿಯಸ್ಲಿ ಅತ್ಯಂತ ಬ್ರಿಲಿಯಂಟ್ ಸೀನ್. ಹರ್ಷದ್ ಬ್ಯಾಂಕ್ಸ್ ಜೊತೆ ಡೀಲ್ ಮಾಡ್ತಾ ಇದ್ದಾಗ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಬಂದುಬಿಡ್ತದೆ. ಬ್ಯಾಂಕ್ಸ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಕೊಡ್ತೇವೆ ಅಂತ ಹೇಳ್ತಿದ್ದವು, ಆದರೆ ಆ ಸೆಕ್ಯೂರಿಟೀಸ್ ಫಿಸಿಕಲಿ ಕೊಡ್ಲಿಕ್ಕೆ ಸಮಯ ತಕ್ಕೊಳ್ತಿತ್ತು. ಅಲ್ಲಿ ಒಂದು ಬ್ಯಾಂಕ್ ರಿಸೀಟ್ ಅಂತ ಇರ್ತಿತ್ತು, ಅದು ಗ್ಯಾರಂಟಿಯಾಗಿ ಕೊಡ್ತಿದ್ರು. ಹರ್ಷದ್ ನೋಡ್ದ, ಈ ಬ್ಯಾಂಕ್ ರಿಸೀಟನ್ನು ಯಾರಾದರೂ ಫೋರ್ಜ್ ಮಾಡಬಹುದು ಅಂತ. ಅಂದ್ರೆ ಆಕ್ಚುಯಲ್ ಸೆಕ್ಯೂರಿಟೀಸ್ ಇಲ್ಲದೆ ಇದ್ರೂ ಫೇಕ್ ರಿಸೀಟ್ ತೋರಿಸಿ ಹಣ ತಕ್ಕೋಬಹುದು. ಅವನು ಅದನ್ನು ಮಾಡ್ದ. 600 ಕೋಟಿ ರೂಪಾಯಿ ಫೇಕ್ ಬ್ಯಾಂಕ್ ರಿಸೀಟ್ಸ್ ಮೂಲಕ ಹಣ ತಕ್ಕೊಂಡ. ಇದು ಪ್ಯೂರ್ ಫ್ರಾಡ್ ಆಗಿತ್ತು. ಆದರೆ ಇಲ್ಲಿ ಒಂದು ಡೀಪ್ ಇನ್ಸೈಟ್ ಇದೆ. ಹರ್ಷದ್ ಈ ಲೂಪ್ ಹೋಲ್ ಮೊದಲ ಸಲ ಡಿಸ್ಕವರ್ ಮಾಡಲಿಲ್ಲ. ಈ ಸಿಸ್ಟಮ್ ಗ್ಯಾಪ್ ಅನೇಕ ವರ್ಷಗಳಿಂದ ಇತ್ತು. ಬ್ಯಾಂಕ್ಸ್ ಗೊತ್ತಿತ್ತು, RBI ಗೊತ್ತಿತ್ತು, ಆದರೆ ಯಾರೂ ಫಿಕ್ಸ್ ಮಾಡಲಿಲ್ಲ. ಹೇಗೆ? ಯಾಕೆಂದ್ರೆ ಸಿಸ್ಟಮ್ ಅದರಿಂದ ಪ್ರಾಫಿಟ್ ಮಾಡ್ತಿದ್ದ ಅನೇಕ ಜನ ಇದ್ದರು. ಹರ್ಷದ್ ಅದನ್ನ ಸ್ಕೇಲ್ ಅಪ್ ಮಾಡ್ದ. ಅದು ತಡೆಯಲಾಗದಷ್ಟು ದೊಡ್ಡದಾಯಿತು. ಬಿಸ್ನೆಸ್ ಲೆಸನ್ ಏನು? ಎವ್ರಿ ಬ್ರೋಕನ್ ಸಿಸ್ಟಮ್ ಇಸ್ ಅ ಬಿಸ್ನೆಸ್ ಆಪರ್ಚುನಿಟಿ. ಆದರೆ ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡಬೇಡಿ, ಫಿಕ್ಸ್ ಮಾಡಿ ಹಣ ಮಾಡಿ. ಉದಾಹರಣೆ, ಓಲಾ ಮತ್ತು ಊಬರ್ ಮಾಡಿದ್ದೇನು? ತೋರ್ಕೊಂಡ ಟ್ಯಾಕ್ಸಿ ಸಿಸ್ಟಮ್ಲಿ ಲೂಪ್ ಹೋಲ್ ನೋಡಿದ್ರು. ಪ್ರೈಸ್ ಟ್ರಾನ್ಸ್ಪರೆನ್ಸಿ ಇಲ್ಲ, ರಿಲಯಬಿಲಿಟಿ ಇಲ್ಲ, ಟ್ರಸ್ಟ್ ಇಲ್ಲ.
ಅದನ್ನ ಫಿಕ್ಸ್ ಮಾಡಿ 1,00,000 ಕೋಟಿ ರೂಪಾಯಿ ಕಂಪನಿ ಕಟ್ಟಿದ್ರು. ಹರ್ಷದ್ ಸಿಸ್ಟಮ್ ಎಕ್ಸ್ಪ್ಲಾಯ್ಟ್ ಮಾಡ್ದ, ಇಲ್ಲೀಗಲ್. ಓಲಾ ಸಿಸ್ಟಮ್ ಫಿಕ್ಸ್ ಮಾಡ್ತು, ಲೀಗಲ್. ನಿಮ್ಮ ಸುತ್ತ ಇರೋ ಇಂಡಸ್ಟ್ರಿನಲ್ಲಿ ಒಂದು ಸಾಮಾನ್ಯ ಕಂಪ್ಲೇಂಟ್ ಏನು? ಜನ ಯಾವ ಬಗ್ಗೆ ಫ್ರಸ್ಟ್ರೇಟ್ ಆಗ್ತಿದ್ದಾರೆ? ಅದೇ ನಿಮ್ಮ ಆಪರ್ಚುನಿಟಿ. ಸಿಸ್ಟಮ್ ಅನ್ನ ಫಿಕ್ಸ್ ಮಾಡ್ಲಿ, ಅಲ್ಲಿ ಬಿಸ್ನೆಸ್ ಇದೆ. ಸೀರೀಸ್ನ ಕೊನೆಯಲ್ಲಿ ಒಂದು ಡೀಪ್ಲಿ ಇಮೋಷನಲ್ ಸೀನ್ ಇದೆ. ಹರ್ಷದ್ ಅರೆಸ್ಟ್ ಆದ ನಂತರ ಒಂದು ಇಂಟರ್ವ್ಯೂನಲ್ಲಿ ಅವನು ಹೇಳ್ತಾನೆ, ನಾನು 5,000 ಕೋಟಿ ರೂಪಾಯಿ ಮಾಡಿದೆ, ಆದ್ರೆ ನಾನು 50 ರೂಪಾಯಿ ಬೆಲೆಯೇ ಪೀಸ್ ಆಫ್ ಮೈಂಡ್ ಕೊಂಡ್ಕೊಳ್ಳಲಾಗ್ಲಿಲ್ಲ. ಇದು ಬಹುಶಃ ಅವನ ಕಥೆಯ ಅತ್ಯಂತ ಆನೆಸ್ಟ್ ಮೂಮೆಂಟ್. ಅವನ್ ಡೌನ್ಫಾಲ್ ಅಷ್ಟೇ ಡ್ರಮ್ಯಾಟಿಕ್ ಆಗಿತ್ತು, ಎಷ್ಟು ಅವನ್ ರೈಸ್ ಆಗಿತ್ತೋ ಅಷ್ಟು. 28 ಕ್ರಿಮಿನಲ್ ಕೇಸಸ್, 27,000 ಕ್ರೋಡ್ಗೂ ಹೆಚ್ಚು ಕೇಸಸ್. 2001ರಲ್ಲಿ ಅವನ್ ಹಾರ್ಟ್ ಅಟ್ಯಾಕ್ನಿಂದ ಮರಣ, ಜುಡಿಷಿಯಲ್ ಕಸ್ಟಡಿನಲ್ಲಿ, ಒಂದು ಪೆಂಟ್ ಹೌಸ್ನಿಂದ ಒಂದು ಜೈಲಿಗೆ. ಆದರೆ ಈ ಕಥೆ ಮಾತ್ರ ನೋಡಿ ಟ್ರಾಜಿಡಿ ಕಾಣಬೇಡಿ.